ಅವರಿಬ್ರು ಜೀವಕ್ಕೆ ಜೀವ ಅಂತ ಪ್ರೀತಿಸಿ ಮದುವೆಯಾಗಿದ್ರು. ಸುರಸುಂದರಿ ಹೆಂಡತಿ ಜೊತೆಗೆ ನೆಮ್ಮದಿಯ ಸಂಸಾರ ಸಹ ನಡೀತಾ ಇತ್ತು. ಆದ್ರೆ ಸ್ನೇಹಿತನ ಪತ್ನಿ ಮೇಲೆ ಕಣ್ಣಿಟ್ಟವ ಬಂಗಾರದಂತ ಬದುಕಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾನೆ. ದುಂಡು ಮಲ್ಲಿಗೆ ಮದನಾರಿ ಹುಡುಗನ ಜೊತೆ ಪರಾರಿ. ಅಣ್ಣ ಅಣ್ಣ ಅಂತಿದ್ಲು, ಗಂಡನ ಫ್ರೆಂಡ್ ಜೊತೆ ಮನೆ ಬಿಟ್ಲು. ಅಂದ ಅನ್ನೋ ಪದಕ್ಕೆ ಅನ್ವರ್ಥನಾಮದಂತಿದ್ದಾಳೆ. ಮಿಲ್ಕಿ ಬ್ಯೂಟಿ ಅನ್ನೋ ಹೆಸರಿಗೆ ಸರಿಸಮನಾಗಿದ್ದಳು. ದುಂಡು ಮಲ್ಲಿಗೆಯಂತಿದ್ದ ಹೆಣ್ಣುಮಗಳೇ ಈಗ ದುಂಬಿ ಹುಡ್ಕೊಂಡು ಹಾರಿ ಹೋಗಿದ್ದಾಳೆ. ಬಾಡಿಗೆಗಿದ್ದ ಮನೆ ಓನರ್ ಜೊತೆಗೆ ಹೇಳ್ದೆ ಕೇಳದೆ ಎಸ್ಕೇಪ್ ಆಗಿದ್ದಾಳೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಇತ್ತ ಹಾಲ್ಗೆನ್ನೆ ಹೆಂಡತಿಯನ್ನ ಕಳ್ಕೊಂಡ ಗಂಡ ಒಂದೇ ಕಣ್ಣಲ್ಲಿ ಕಣ್ಣೀರಾಗ್ತಿದ್ದಾನೆ. ನೀನಿಲ್ದೆ ನಾನಿರಲ್ಲ, ನೀನಿಲ್ಲದೆ ನಾನು ಬದುಕಲ್ಲ, ನೀನು ಬರದೇ ಇದ್ರೆ ವಿಷ ಕುಡಿತೀನಿ ಅಂತ ಗೊಳೋ ಅಂತಿದ್ದಾನೆ. ಆದ್ರೆ ಡೆಲಿವರಿ ಬಾಯ್ ಗಂಡನಿಗೆ ಕೈ ಕೊಟ್ಟವಳು ಪ್ರಿಯಕರನ ಜೊತೆ ಬೆಚ್ಚಗೆ ಗೂಡು ಸೇರ್ಕೊಂಡಿದ್ದಾಳೆ. ಪ್ರೀತಿ ಪ್ರೇಮ ಅನ್ನೋದೆಲ್ಲ ಪುಸ್ತಕದ ಬದನೆಕಾಯಿ ಅನ್ನೋದು 100ಕ್ಕೆ 100 ಸತ್ಯ. ಯಾಕಂದ್ರೆ ಜೀವಕ್ಕೆ ಜೀವ ಅಂದ್ಕೊಂಡವರೇ ಶತ್ರುಗಳಾಗ್ತಿದ್ದಾರೆ. ಬದುಕಿನ ಕೊನೆ ಕ್ಷಣದವರೆಗೂ ಒಂದಾಗಿರೋಣ ಅಂತ ಸಪ್ತಪದಿ ತುಳಿದವರು 3 ಕಾಲ ನೆಟ್ಟಿಗೆ ಬದುಕ್ತಿಲ್ಲ. ಇವರದ್ದು ಕೂಡ ಇದೇ ಕಥೆ. ಪ್ರಾಣಕ್ಕಿಂತ ನಮ್ಮ ಪ್ರೀತಿಯೇ ಹೆಚ್ಚು ಅಂತ ಪ್ರೀತಿಸಿ ಮದುವೆಯಾದವರ ಮಧ್ಯೆ ಈಗ ಬಿರುಗಾಳಿ ಎದ್ದಿದೆ. ಕಿರುಬೆರಳ ತುದಿಯಲ್ಲಿ ಮದುವೆ ಅನ್ನೋ ಸಂಬಂಧ ಬೆಸೆದವಳು ಈಗ ಗಂಡನ ಕೈಗೆ ಸಿಗದಂತೆ ಮತ್ತೊಬ್ಬನ ಸಂಘದಲ್ಲಿ ಮರೆಯಾಗಿ ಹೋಗಿದ್ದಾಳೆ. ಈತನ ಹೆಸರು ನಿತೀಶ್, ಈಕೆ ರಂಜಿತಾ. ಬೆಂಗಳೂರಿನ ಜಯನಗರದ ನಿವಾಸಿಗಳು. ಈ ನಿತೀಶ್ಗೆ ನವೀನ್ ಅನ್ನೋ ಗೆಳೆಯನಿದ್ದ. ಇಬ್ರು ಒಂದೇ ಕಡೆ ಕೆಲಸ ಮಾಡುತ್ತಿದ್ದರು. ಹೀಗಾಗಿ ನಿತೀಶ್ ದಂಪತಿ ನವೀನ್ನ ಮನೆಯಲ್ಲೇ ಬಾಡಿಗೆಗಿದ್ರು. ಆಗಲೇ ನೋಡಿ ಆಗಬಾರದ್ದು ಆಗಿದೆ. ಗಂಡನ ಮುಂದೆ ಅಣ್ಣ ಅಣ್ಣ ಅಂತಿದ್ದವಳು ಅಣ್ಣನ ಜೊತೆಗೆ ಬೇರೆ ಸಂಬಂಧ ಕುದುರಿಸಿದ್ಲು. ಈ ಕಡೆ ನವೀನನು ಗೆಳೆಯ ಗೆಳೆಯ ಅಂದ್ಕೊಂಡು ಬಂದು ಗೆಳೆಯನ ಪತ್ನಿ ಜೊತೆಗೆ ಕಳ್ಳಾಟ ಶುರು ಮಾಡಿದ್ದ. ಗಂಡ ಕೆಲಸಕ್ಕೆ ಹೋಗ್ತಿದ್ದಂತೆ ಇವರಿಬ್ಬರ ಪೋಲಿಯಾಟ ಶುರುವಾಗ್ತಿತ್ತು. ತನ್ನ ಮೊಬೈಲ್ನಲ್ಲಿ ಹುಡುಗಿ ಹೆಸರು ಸೇವ್ ಮಾಡಿಕೊಂಡಿದ್ದವಳು ನವೀನನ ಜೊತೆ ನಕ್ಷತ್ರ ಎಣಿಸ್ತಿದ್ಲು. ಫ್ರೆಂಡ್ ಅಂತ ನಂಬಿದೋ ನನ್ನಿದ್ರಿಗೆ ಅಣ್ಣ ಅಂತ ಎಲ್ಲ ಮಾಡೋ ರಾಖಿ ಎಲ್ಲ ಕಟ್ಟಿದ್ಲು. ಒಂದು ದಿವಸ ಮೊಬೈಲ್ ಚೆಕ್ ಮಾಡಿದಾಗ ಅವನ ಹೆಸರು ಲೇಡೀಸ್ ಹೆಸರು ಸೇವ್ ಮಾಡ್ಕೊಂಡಿದ್ಲು, ವಿಜಯ ಅಂತ. ಏನಕ್ಕೆ ಅಣ್ಣ ನಂಬರ್ ಈ ಥರ ಸೇವ್ ಮಾಡ್ಕೊಂಡು ಅಂತ ಕೇಳಿದ್ಕೆ, ಇಲ್ಲ ನೀನು ಬೈತಿ ಅಂದ್ಬಿಟ್ಟು ಅಮ್ಮ ಮೋಟ್ರ್ ಹಾಕಕ್ಕೆ ಆಫ್ ಮಾಡೋಕ್ಕೆ ಹೇಳ್ತದೆ ಅಂದ್ಬಿಟ್ಟು ಈ ಥರ ಸೇವ್ ಮಾಡ್ಕೊಂಡಿದ್ದೆ ಅಂತ ಸುಳ್ಳು ಹೇಳಿದ್ಲು. ಅದಕ್ಕೆ ಆ ಮನೆಯೇ ಖಾಲಿ ಮಾಡಿಬಿಟ್ಟೆ. ಬೇಡ, ಇದು ಸುಮ್ಮನೆ ಸಣ್ಣದಿದ್ದಾಗ ಇಲ್ಲಿರೋದೇ ಬೇಡ ಈ ಜಾಗದಾಗ ಅಂದ್ಬಿಟ್ಟು ಮನೆ ಖಾಲಿ ಮಾಡಿಬಿಟ್ಟು ಬನಶಂಕರಿ ಪೊಲೀಸ್ ಸ್ಟೇಷನ್ ಹತ್ರ ಮನೆ ಮಾಡಿದೆ. ಯಾವಾಗ ಗೆಳೆಯನ ದಗಲ್ಬಾಜಿ ಆಟ ಗೊತ್ತಾಯ್ತೋ ನಿತೀಶ ಅಲರ್ಟ್ ಆಗಿದ್ದಾನೆ. ಇವನು ಬೇಡ, ಇವನು ಮನೆ ಸಹವಾಸವೂ ಬೇಡ ಅಂತ ಬೇರೆ ರೂಮ್ ಮಾಡಿದ್ದ. ಆದ್ರೂ ಕೂಡ ಇವರಿಬ್ಬರ ಲವ್ವಿ ಡವ್ವಿ ನಿಂತಿರಲಿಲ್ಲ. ಮಳೆ ನಿಂತರೂ ಮಳೆ ನೀರು ನಿಲ್ಲಿಲ್ಲ ಅನ್ನೋ ಹಾಗೆ ರೂಮ್ ಬದಲಾದ್ರೂ ಕದ್ದು ಮುಚ್ಚಿ ಒಂದಾಗುವುದು ನಿಂತಿರಲಿಲ್ಲ. ಜಯನಗರದ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ರಂಜಿತಾಳನ್ನ 4 ದಿನದ ಹಿಂದೆ ನಿತೀಶ್ನೇ ಡ್ರಾಪ್ ಮಾಡಿ ಕೆಲಸಕ್ಕೆ ಹೋಗಿದ್ದ. ಸಂಜೆ ಆಗ್ತಿದ್ದಂತೆ ಅಂಗಡಿ ಮ್ಯಾನೇಜರ್ಗೆ ಕಾಲ್ ಮಾಡಿ, ಸರ್ ಕೆಲಸದ ಟೈಮ್ ಮುಗೀತಾ, ನನ್ನ ಹೆಂಡತಿಯನ್ನ ಕರ್ಕೊಂಡು ಹೋಗ್ಬಹುದಾ ಅಂತ ಕೇಳಿದ್ದ. ಆಗ ಮ್ಯಾನೇಜರ್ ಹೇಳಿದ್ದು ಕೇಳಿ ನಿತೀಶ್ಗೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ಯಾಕಂದ್ರೆ ನಿಮ್ಮ ಪತ್ನಿ ಮಧ್ಯಾಹ್ನವೇ ಹೊಟ್ಟೆ ನೋವು ಅಂತ ಹೋಗಿದ್ದಾಳೆ ಎಂದಿದ್ರು. ಅವನ ಜೊತೆಗೆ ಬಂದಿದ್ದಾಳೆ, ಅವನ ಜೊತೆ ಹೋಗಿಲ್ಲ ಅಂತ ಸುಳ್ಳು ಹೇಳಿದ್ದಾಳೆ. ಅವನ ಜೊತೆಗೆ ಬಂದ್ಬಿಟ್ಟು ನನ್ನ ಫ್ರೆಂಡ್ ಅವನು ಹಂಗೆ ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ಬರಲ್ಲ ನಿನ್ನ ಜೊತೆ ಜೀವನ ಮಾಡಲ್ಲ, ನನ್ನ ಪಾಡೆ ನಾನು ಪಿ ಜಿಲಿ ಇರ್ತೀನಿ ಅಂತ. ನಾವು ಏನು ಮಾಡ್ಬೇಕು ಹೇಳಿ ಸರ್? ಅರೇಂಜ್ ಮ್ಯಾರೇಜ್ ಆಗಿದೆ ತಪ್ಪ. ನಾವು ಆ ಥರ ಮಾಡಿದ್ರೇ ನಿಯತ್ತಾಗಿದ್ರೆ ಬದುಕಿಲ್ಲ ಸರ್ ನಮ್ಮಂಥ ಗಂಡ್ಮಕ್ಳಿಗೆ. ಪತ್ನಿಗೆ ಎಷ್ಟೇ ಹುಡುಕಾಡಿದ್ರು ಸಣ್ಣ ಸುಳಿವು ಸಿಕ್ಕಿರಲಿಲ್ಲ. ಹೀಗಾಗಿ ಗಂಡ ಪೊಲೀಸ್ ಠಾಣೆ ಮೆಟ್ಟಿಲೇರುತ್ತಿದ್ದಂತೆ ಪ್ರೇಮಿಗಳಿಬ್ಬರು ಪ್ರತ್ಯಕ್ಷವಾಗಿದ್ದಾರೆ. ಆದ್ರೆ ರಂಜಿತಾ ಮಾತ್ರ ಗಂಡನ ಜೊತೆ ಹೋಗಲ್ಲ ಅಂತ ಹಠಕ್ಕೆ ಬಿದ್ದಿದ್ದಾಳೆ. ಹೀಗಾಗಿ ನಿತೀಶ ಒಂದೇ ಕಣ್ಣಲ್ಲಿ ಗೋಳಾಡುತ್ತಿದ್ದಾನೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.